ನಾನು ಈ ಮನೆ ಬಿಟ್ಟು ಹೋದ್ರೆ ಬೆಳ್ಳಿಗೆ ಸಮಾಧಾನ. ಆದ್ರೆ ಏನ್ ಮಾಡ್ತೀರಾ, ನೀವು ಅವಳನ್ನ ತುಂಬಾ ನಂಬಿದ್ದೀರಾ ಮಾವ, ಬಿಟ್ಕೊಡಕ್ಕೂ ಆಗಲ್ಲ. ಕೊನೆಗೆ ನಾನೇ ಕಷ್ಟಪಡ್ಬೇಕು. ಎಲ್ಲ ನನ್ನ ಕರ್ಮ. ಇವತ್ತೊಂದು ಮಾತು ಹೇಳ್ತೀನಿ ಕೇಳಿ, ಬೆಳ್ಳಿ ಈ ಮನೇಲಿ ಇರೋವರೆಗೂ ನಮ್ಮ ಮದ್ವೆ ನಡೆಯಲ್ಲ. ಏನ್ ಮಾತಾಡ್ತಿದ್ದೆ, ನಿನಗೆ ಅರ್ಥ ಆಗ್ತಿದ್ಯಾ? ಅರ್ಥ ಆಗಿನೇ ಮಾತಾಡ್ತಿದ್ದೀನಿ ಮಾವ. ಬೆಳ್ಳಿನ ದೂರ ಕಳಿಸಿ ಆಟೋಮೆಟಿಕ್ ಆಗಿ ಮದ್ವೆ ನಡೆಯುತ್ತೆ. ಇಲ್ಲ, ಈ ಮದ್ವೆನ ಕ್ಯಾನ್ಸಲ್ ಮಾಡ್ಬಿಡಿ. ಮಾಯಕ, ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನೀ ಕೆಲಸ ಮಾಡಿಲ್ಲ. ನೀನ್ ಆಣೆಗಳನ್ನ ತಗೊಂಡೋಗಿ ಎಲ್ಲಾದ್ರೂ ಬಿಸಾಕು. ಯಾಕಿಂತ ಬಾಳ್ತೀಯ ಹೇಳು? ಇಷ್ಟ ಇಲ್ಲ ಅಂದ್ರೆ ನೇರವಾಗಿ ಹೇಳ್ಬೇಕು. ಅದ್ರ ಬದಲು ಎಲ್ರೂ ಮುಂದೆ ಈ ರೀತಿ ನಾಟಕ ಯಾಕೆ ಆಡ್ತೀಯಾ? ಮಾಯಾ, ಮಾತಿನ ಮೇಲೆ ನಿಗಾ ಇರ್ಲಿ. ಅವಳು ನನ್ನ ಮೇಲೆ ಆಣೆ ಮಾಡಿದಾಳೆ. ಆ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸುಮ್ನೆ ಆರೋಪ ಮಾಡ್ಬೇಡ ನೀನು. ನೀವ್ ನನ್ನ ನಂಬಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಮಾವ. ಈಗ ನೀವು ಅದನ್ನೇ ಹೇಳ್ತಿರೋದು. ನನ್ ಮೇಲೆ ಇಟ್ಟಿರೋ ನಂಬಿಕೆಗೂ ಇವಳ ಮೇಲೆ ಇಟ್ಟಿರೋ ನಂಬಿಕೆಗೂ ಇಷ್ಟೇ ವ್ಯತ್ಯಾಸ. ಅವ್ಳು ತಪ್ಪು ಮಾಡಿದ್ರು ಸರಿ ಅಂತೀರಾ, ನಾನು ಸರಿ ಮಾಡಿದ್ರು ತಪ್ಪು ಅಂತೀರಾ. ನನ್ನನ್ನೇ ನಂಬದೇ ಇರೋ ನಿಮ್ಮನ್ನ ಮದ್ವೆ ಆಗಿ ಹೇಗೆ ಮನೇಲಿ ಇರ್ಲಿ ಹೇಳಿ? ನಿಮಗೆ 2 ಆಪ್ಷನ್ ಕೊಡ್ತೀನಿ ಮಾವ. ನಿಮಗೆ ಬೆಳ್ಳಿ ಬೇಕಾ, ಇಲ್ಲ ಈ ಮದ್ವೆ ಬೇಕಾ? ಮದುವೆ ಕಾರ್ಡ್ ಪ್ರಿಂಟ್ ಮಾಡಿಸಿ ಈಗ ಈ ರೀತಿ ನಡ್ಕೊಳ್ಳೋದು ಸರಿಯಾಗಿರಲ್ಲ ಮಾಯಾ. ಮದುವೆ ಬೇಡ ಅನ್ನೋದು ಅಪಶಕನದ ಮಾತು. ಒಂದು ಕೆಲಸ ಮಾಡು, ನಿನಗೆ ಬೆಳ್ಳಿ ಮೇಲೆ ಅನುಮಾನ ಆಯ್ತು ಅಂದ್ರೆ ದೇವಸ್ಥಾನ ಕರ್ಕೊಂಡೋಗಿ ಪ್ರಮಾಣ ಮಾಡಿಸು. ಈಗ ಮಾಡಿರೋ ಆಣೆ ಪ್ರಮಾಣಗಳೇ ನನಗೆ ಸಾಕಾಗಿದೆ. ಅದು ಬೇಡ ಅಂದ್ರೆ ಕೌಡೆ ಹಾಕ್ಸು. ನಿನ್ನ ಪ್ರಶ್ನೆಗೂ ಉತ್ತರ ಸಿಗತ್ತೆ. ಬೆಳ್ಳಿ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡು, ಸರಿಯಾಗಿದ್ರೆ ಅನುಮಾನ ಬಗೆಹರಿಯುತ್ತೆ. ನಾನು ತಪ್ಪು ಮಾಡಿಲ್ಲ ಅಂತ ನಿರೂಪಿಸಕ್ಕೆ ನಾನೇನು ಬೇಕಾದರೂ ಮಾಡೋಕ್ಕೆ ತಯಾರಾಗಿದ್ದೀನಿ. ನಾನು ದೇವಸ್ಥಾನಕ್ಕೆ ಬರೋಕ್ಕೆ ಒಪ್ಕೊಂಡಿದ್ದೀನಿ. ಇದಕ್ಕೆ ನೀನೇನು ಹೇಳ್ತೀಯ ಅಣ್ಣ? ದೇವಸ್ಥಾನದಲ್ಲಿ ಪರಿಹಾರ ಸಿಗುತ್ತೆ ಅನ್ನೋದಾದ್ರೆ ಹೋಗೋಣ, ನಡೀರಿ. ಅಣ್ಣ, ನಮ್ಗೀಗ ಕೌಡೆಶಾಸ್ತ್ರ ಹೇಳೋರು 10 ದೇಶ ಸುತ್ತಿರೋರು, ಚೆನ್ನಾಗಿ ತಿಳ್ಕೊಂಡಿರೋರು. ನಮ್ಮ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡ್ತಾರೆ. ಬನ್ನಿ ಅಣ್ಣ. ಇವರೇ ಅಣ್ಣ ನಾನು ಹೇಳಿದ ಸ್ವಾಮಿಗಳು. ನಮಸ್ತೆ ಸ್ವಾಮಿಗಳೇ. ಇಲ್ಲಿ ಯಾರು ತಪ್ಪು ಮಾಡಿದ್ದಾರೆ, ಏನು ನಿಮ್ಮ ಸಮಸ್ಯೆ ಏನಾದ್ನ ತಾಯಿ ಹತ್ರ ಹೇಳ್ಕೊಳ್ಳಿ. ಸ್ವಾಮಿ, ಇವಳು ಬೆಳ್ಳಿ. ನಾವು ಅನ್ಕೊಂಡಿರೋ ಒಂದು ವಿಷಯದಲ್ಲಿ ಇವಳು ತಪ್ಪು ಮಾಡಿದಾಳೋ ಇಲ್ವೋ ಅಂತ ಕವಡೆ ಹಾಕಿ ಹೇಳ್ತೀರಾ? ಸರಿ, ಒಂದು ಪರಿಹಾರ ಇದೆ. ಬೆಳ್ಳಿ ದೇವರಲ್ಲಿ ಕೇಳ್ಕೊಂಡು ಒಂದು ಅಂಕೆ ಹೇಳಿ. ನಾನು 3 ಸತಿ ಕವಡೆ ಬಿಡ್ತೀನಿ. ಮೂರಕ್ಕೆ 3 ಸತಿನೂ ಬೆಳ್ಳಿ ಹೇಳಿರೋ ಅಂಕಿನೇ ಬಂದ್ರೆ ಬೆಳ್ಳಿ ಅಪರಾಧಿ ಅಲ್ಲ ಅಂತ ಅರ್ಥ.
ಒಂದು ವೇಳೆ 3ರಲ್ಲಿ 1 ಸತಿ ತಪ್ಪಾದರೂ ಬೆಳ್ಳಿ ಅಪರಾಧಿ ಅಂತ ಅರ್ಥ. ಸರಿ ಸ್ವಾಮಿ. ಬೆಳ್ಳಿ, ಚಾಮುಂಡಿ ತಾಯಿನ ನೀನು ತುಂಬ ನಂಬ್ತೀಯ ಅಲ್ವಾ? ಭಕ್ತಿಯಿಂದ ಆ ತಾಯಿನ ಒಮ್ಮೆ ನೆನೆಸ್ಕೊ. ಮನಸ್ಸಲ್ಲಿ ಒಂದು ಅಂಕಿ ಮೂಡುತ್ತೆ. ಒಂದು ಅಂಕಿನ ಹೇಳಮ್ಮ. 4.